ಅಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 23ನೇ ಅಧ್ಯಾಯದಲ್ಲಿ 46ನೇ ಶ್ಲೋಕ. ರಾಜೋವಾಚ ಅನಾದ್ಯ ವಿದ್ಯೋಪಹತಾತ್ಮಸಂವಿದಸ್ತನ್ಮೂಲ ಸಂಸಾರ ಪರಿಭ್ರಮಾತುರಾಃ ಯದೃಚ್ಛಯೇಹೋಪಸೃತಾಯಮಾಪ್ನುಯುರ್ವಿಮುಕ್ತಿದೋ ನ ಪರಮೋ ಗುರುರ್ಭವಾನ್. ಸತ್ಯವ್ರತ ಮಹಾರಾಜ ಮತ್ಸ್ಯರೂಪಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಈ ಶ್ಲೋಕದಿಂದ ಪ್ರಾರಂಭ. ಸತ್ಯವ್ರತ ಮಾಡಿದಂತಹ ಮಧುಸೂದನನ ಸ್ತೋತ್ರ. ವರತ್ರೇಣ ಅಹಿನಾ ತುಷ್ಟಃ ತುಷ್ಟಾವ ಮಧುಸೂದನಂ ಅಂತ ಹಿಂದೆ ಹೇಳಿದರು. ಮತ್ಸ್ಯರೂಪಿಯಾದ ಭಗವಂತನ ಕೊಂಬಿಗೆ ಆ ನೌಕೆಯನ್ನ ಕಟ್ಟಿ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಅನಾದಿ ಅವಿದ್ಯೋಪಹತಾತ್ಮ ಸಂವಿಧ, ಅನಾದಿಯಾದಂತಹ ಅವಿದ್ಯೆಯಿಂದ ಭಗವಂತನ ಜ್ಞಾನ ಆವೃತವಾಗಿರುತ್ತೆ. ಆದ್ರಿಂದ ಈ ಸಂಸಾರದಲ್ಲಿ, ಎಂಥ ಸಂಸಾರ ಇದು? ಅವಿದ್ಯಾಮೂಲಕವಾದಂತಹ ಸಂಸಾರ. ಈ ಸಂಸಾರದಲ್ಲಿ ತಿರುಗಿ ತಿರುಗಿ ಸುತ್ತಾಡಿ ತುಂಬ ಬಳಲಿರ್ತಕ್ಕಂತಹ ಸಜ್ಜನರು ಆ ಭಗವಂತನ ಇಚ್ಛೆಯಿಂದಲೇನೆ ಸಂಸಾರದಲ್ಲಿ ಒಳ್ಳೆ ಉತ್ತಮವಾದ ವೈಷ್ಣವ ಜನ್ಮವನ್ನ ಪಡೆದು ಕೊನೆಗೆ ಆ ಭಗವಂತನನ್ನ ಪಡಿತಾರೆ. ಆ ಭಗವಂತನನ್ನ ಪಡಿಬೇಕಾಗಿದ್ರೆ ಅನೇಕ ಜನ್ಮಗಳಲ್ಲಿ ಸುತ್ತಾಡಿ ಕೊನೆಗೆ ಉತ್ತಮವಾದ ವೈಷ್ಣವ ಜನ್ಮವನ್ನ ಪಡೆದ ನಂತರದಲ್ಲಿ ಜ್ಞಾನವನ್ನ ಪಡೆದು ಅವನನ್ನ ಭಕ್ತಿ ಮಾಡಿ ಆ ಪರಮಾತ್ಮನನ್ನ ಹೊಂದುತ್ತಾರೆ ಸಜ್ಜನರು. ಅಂತಹ ಪರಮಾತ್ಮನೂ ಮತ್ತೆ ಗುರುವೂ ಆಗಿದ್ದಿ ನೀನು ನನಗೆ. ನೀನೇ
ಆ ಪರಮಾತ್ಮ ಎಲ್ಲ ಸಜ್ಜನರು ಕೂಡ ಏನು ಅವಿದ್ಯಾ ಮೂಲಕವಾದ ಸಂಸಾರದಲ್ಲಿ ಅನೇಕ ಬಾರಿ ಸುತ್ತಿ 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 ಕೊನೆಗೆ ನಿನ್ನ ಇಚ್ಛೆಯಿಂದಲೇ ಒಳ್ಳೆ ವೈಷ್ಣವ ಜನ್ಮವನ್ನು ಪಡೆದು ನಿನ್ನನ್ನು ಪಡಿತಾರಲ್ಲ, ಆ ಅಂತಹ ಪರಮಾತ್ಮನೇ ನೀನು. ಅಂತಹ ನೀನೇ ನನಗೆ ಗುರುವೂ ಆಗಿದ್ದಿ. ಅಂತಹ ನೀನು ನಮ್ಮನ್ನ ಈ ಪ್ರಳಯ ಸಮುದ್ರದಿಂದ ಮಾತ್ರ ಅಲ್ಲ, ಸಂಸಾರ ಅನ್ನೋ ಸಮುದ್ರದಿಂದಲೂ ನಮ್ಮನ್ನ ದಾಟಿಸಿ ನಮಗೆ ಮುಕ್ತಿಯನ್ನ ಕೊಡು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇವಾಗ ಈ ಸಂಸಾರ ಸಮುದ್ರ ದಾಟಿಸುವಂತಹ ನೀನು ಮೊದಲು ನಮ್ಮನ್ನ ಈ ಪ್ರಳಯ ಸಮುದ್ರದಿಂದ ದಾಟಿಸ್ಬೇಕು. ಅಷ್ಟು ಮಾತ್ರ ಅಲ್ಲ, ಕೊನೆಗೆ ಸಂಸಾರ ಸಮುದ್ರದಿಂದಲೂ ನಮ್ಮನ್ನ ದಾಟಿಸ್ಬೇಕು ಅಂತ. ವಿಮುಕ್ತಿದಹ ಅಂತಿದ್ದಾರೆ. ವಿಮುಕ್ತಿದಹ ಅಂತಂದ್ರೆ ಪ್ರಕೃತ ಅವನು ಈ ಸಂಸಾರ ಸಮುದ್ರದಲ್ಲಿ ಆ ಬಿರುಗಾಳಿಗೆ ಸಿಕ್ಕಂತಹ ನೌಕೆಯಲ್ಲಿ ಕೂತಿದ್ದಾನೆ. ಸಪ್ತರ್ಷಿಗಳೆಲ್ಲ ಹೇಳಿದ್ರು, ನೀನೇ ಆ ಭಗವಂತನನ್ನ ಸ್ತೋತ್ರ ಮಾಡು, ಅವನೇ ನಮ್ಮನ್ನ ಈ ಕಷ್ಟದಿಂದ ಕಾಪಾಡ್ತಾನೆ ಅಂತ ಹೇಳಿದ್ದಕ್ಕೆ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬರೀ ಈಗ ಬಂದಿರುವಂತಹ ಈ ಒಂದು ನೌಕೆಯ ಮಧ್ಯದಲ್ಲಿ ಸಮುದ್ರದಲ್ಲಿ ಸಿಕ್ಕಾಕೊಂಡಿದ್ದೇವಲ್ಲ, ಈ ಕಷ್ಟದಿಂದ ಮಾತ್ರ ಅಲ್ಲ, ಸಂಸಾರ ಅನ್ನೋ ಸಮುದ್ರದಿಂದಲೇ ನಮ್ಮನ್ನ ದಾಟಿಸು ಅಂತ ಅಭಿಪ್ರಾಯದಿಂದ ಕೇಳ್ತಾ ಇದ್ದಾನೆ. ಅನಾದ್ಯ ವಿದ್ಯೋಪಹತಾತ್ಮ ಸಂವಿದಃ ತನ್ಮೂಲ ಸಂಸಾರ ಪರಿಭ್ರಮಾತುರಾಃ ಯದೃಚ್ಛಯೇಹೋಪಸೃತಾ ಯಮಾಪ್ನುಯುಃ ವಿಮುಕ್ತಿದೋ ನ ಪರಮೋ ಗುರುರ್ಭವಾನ್. ಜನೋ ಬುಧೋಯಂ ನಿಜ ಕರ್ಮ ಬಂಧನಃ ಸುಖೇಚ್ಛಯಾ ಕರ್ಮ ಸಮೀಹತೆ ಅಸುಖಂ. ಯತ್ಸೇವಯಾತಾಂ ವಿಧುನೋತ್ಯಸನ್ಮತಿಂ ಗ್ರಂಥಿಂ ವಿಭಿಂದ್ಯಾದ್ ಹೃದಯೇ ಸನೋ ಗುರುಃ. ಭಗವಂತ ಸರ್ವೋತ್ತಮನಾಗಿದ್ದಾನೆ, ಗುರುವೂ ಆಗಿದ್ದಾನೆ. ನಮಗೆ ಮಾತ್ರ ಅಲ್ಲ, ಬ್ರಹ್ಮದೇವರಿಗೂ ಗುರುವಾಗಿರ್ತಕ್ಕಂಥವನು. ಗುರೋಹೋ ಗುರುಹು ಪರಮೋ ಗುರೋಹೋ ಗುರುಹು ಅಂತ. ಗುರುವಿಗೂ ಗುರು, ಎಲ್ಲರಿಗೂ ಗುರುವಾಗಿರ್ತಕ್ಕಂಥವನು ಚತುರ್ಮುಖ ಬ್ರಹ್ಮ. ಆದರೆ ಅವನಿಗೂ ಗುರುವಾಗಿರ್ತಕ್ಕಂಥವನು ನೀನು ಅಂತರ್ಥ. ಅಂತಹ ನೀನು ನಮ್ಮ ಕರ್ಮ ಬಂಧನವನ್ನ ಕಳಿಲಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೇಗೆ ಅಂದ್ರೆ, ಎಲ್ಲರಿಗೂ ಕೂಡ ಸ್ವರೂಪಾನಂದ ಅಂತನ್ನೋದು ಬರಬೇಕು. ಅದು ಈ ಕರ್ಮದ ಬಂಧನ ಪೂರ್ತಿ ಹೋದ ಮೇಲೆ ಮೋಕ್ಷದಲ್ಲಿ ಮಾತ್ರ ಸಿಗತಕ್ಕಂಥದ್ದು ಸ್ವರೂಪಾನಂದ. ಬಂಗಾರ ಅಗ್ನಿಯ ಸಂಪರ್ಕ ಆದಾಗ ಆ ಬಂಗಾರದಲ್ಲಿರುವಂತಹ ಕೊಳೆಯೆಲ್ಲ ಹೋಗ್ತದೆ. ಬಂಗಾರವನ್ನ ಶುದ್ಧಿ ಮಾಡೋದು ಅಗ್ನಿ. ಆ ಬಂಗಾರದಲ್ಲಿ ಏನಾದರೂ ಬೇರೆ ಬೇರೆ ಪದಾರ್ಥಗಳು ಅದು ಸಹ ಸೇರ್ಕೊಂಡಿದ್ರೆ ಅದರಲ್ಲಿ ಕೊಳೆ, ಅದು ಆ ಎಲ್ಲ ಕೊಳೆಯನ್ನ ತೆಗೆದು ಬಂಗಾರವನ್ನ ಶುದ್ಧ ಮಾಡೋದು ಯಾವುದೋ ಅಗ್ನಿ. ಅಗ್ನಿಯ ಸಂಪರ್ಕದಿಂದ ಆ ಬಂಗಾರ ತನ್ನಲ್ಲಿರುವ ಮಲವನ್ನೆಲ್ಲ ಕಳ್ಕೊಳ್ತದೆ.
ತನ್ನ ನಿಜವಾದ ಸ್ವಾಭಾವಿಕವಾದ ವರ್ಣವನ್ನ ಪಡ್ಕೊಳ್ತದೆ. ಯತ್ ಸೇವೆಯ ಅಗ್ನೇಹೇ ಇವ. ಹಾಗೆ ಮನುಷ್ಯನೂ ಕೂಡ, ಮನುಷ್ಯ ಅಂದ್ರೆ ಮೋಕ್ಷಯೋಗ್ಯ ಜೀವಿ. ಯಾರು ಮೋಕ್ಷವನ್ನ ಪಡಿಲಿಕ್ಕೆ ಯೋಗ್ಯರಾಗಿರ್ತಕ್ಕಂತಹ ಜೀವಿಗಳಿದ್ದಾರೋ ಅಂಥವರು ಭಗವಂತನ ಸೇವೆಯಿಂದಲೇನೆ ತನ್ನಲ್ಲಿ ಇರುವಂತಹ ಮಲವನ್ನ ಕಳ್ಕೊಳ್ತಾನೆ. ಎಂಥ ಮಲ? ಮನಸ್ಸಿನ ಮಲ, ರಾಗದ್ವೇಷಾದಿಗಳು. ಅದು ತಮೋಜನ್ಯವಾಗಿರ್ತಕ್ಕಂಥದ್ದು. ಅಂತಹ ಮಲವನ್ನ ಕಳ್ಕೊಳ್ಳಿಕ್ಕೆ ಹೊರಗಿನ ಯಾವ ಪದಾರ್ಥಗಳಿಂದಲೂ ಸಾಧ್ಯ ಇಲ್ಲ. ಮನಸ್ಸಿನಲ್ಲೇ ಇರುವಂತಹ ಕೊಳೆ ಅದು, ರಾಗ ದ್ವೇಷ ಮೊದಲಾದಂಥವುಗಳೆಲ್ಲ. ಅದು ಹೋಗಬೇಕಾಗಿದ್ರೆ ಅದಕ್ಕೆ ಭಗವಂತನ ಸೇವೆಯೇ ಕಾರಣ. ಆ ರೀತಿ ಮುಮುಕ್ಷುಗಳು ಭಗವಂತನ ಸೇವೆಯನ್ನ ಮಾಡಿ ತಮ್ಮ ಮನಸ್ಸಿನಲ್ಲಿರುವಂತಹ ಈ ತಮೋಜನ್ಯವಾದ ರಾಗ ದ್ವೇಷ ಮೊದಲಾದ ಮಲಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ತಾರೆ. ಅಗ್ನಿಯಂತೆ ಅದು ಭಗವಂತನ ಸೇವೆ. ಅಗ್ನಿ ಅದು ಬಂಗಾರದಲ್ಲಿರುವಂತಹ ಮಲವನ್ನ ಹೇಗೆ ತೊಡೆದು ಹಾಕಿ ಸ್ವಾಭಾವಿಕವಾದ ಆ ಬಂಗಾರದ ವರ್ಣವನ್ನ ಉಂಟು ಮಾಡಿ ಕೊಡ್ತದೋ ಹಾಗೆ ಭಗವಂತನ ಸೇವೆ ಅಂತನ್ನೋದು ಮುಮುಕ್ಷುಗಳ ಮನಸ್ಸಿನಲ್ಲಿರುವ ಎಲ್ಲ ರಾಗದ್ವೇಷಾದಿ ಮಲವನ್ನ ಕಳೆದು ಹಾಕಿ ಸ್ವರೂಪವನ್ನ ತಂದು ಕೊಡ್ತದೆ. ಸ್ವರೂಪಾನಂದವನ್ನ ಪಡಿತಾರೆ ಆ ಮುಮುಕ್ಷುಗಳು ಭಗವಂತನ ಸೇವೆಯಿಂದ. ಅಂತಹ ಭಗವಂತ ನೀನೋ ಗುರುವಿಗೂ ಗುರುವಾಗಿದ್ದಿ, ಗುರುಗಳಾದ ಜಗತ್ತಿಗೆ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಗೂ ಗುರುವಾಗಿದ್ದಿ, ಸರ್ವೋತ್ತಮನಾಗಿದ್ದಿ. ಈಶಃ ಪರಮಃ ಗುರೋಹೋ ಗುರುಹು. ಅಂತಹ ನೀನು ನಮ್ಮ ಕರ್ಮಬಂಧನವನ್ನೆಲ್ಲ ಪರಿಹಾರ ಮಾಡು. ಯತ್ಸೇವಯಾಗ್ನೇರಿವ ರುದ್ರರೋದನಂ ಪುಮಾನ್ ವಿಜಹ್ಯಾನ್ಮಲಮಾತ್ಮನಸ್ತಮಃ ಭಜೇತ ವರ್ಣಂ ನಿಜಮೇಶ ಸೋವ್ಯಯೋ ಭೂಯಾತ್ ಸ ಏಷ ಪರಮೋ ಗುರೋರ್ಗುರುಃ. ಒಂದು ಶ್ಲೋಕ ಹಿಂದೆ ಮುಂದೆ ಆಯಿತು. ಜನೋ ಬುಧೋಯಂ ನಿಜ ಕರ್ಮ ಬಂಧನಃ ಸುಖೇಚ್ಛಯಾ ಕರ್ಮ ಸಮೀಹತೆ ಸುಖಂ ಯತ್ಸೇವಯಾ ತಾಂ ವಿಧುನೋತ್ಯ ಸನ್ಮತಿಂ ಗ್ರಂಥಿಂ ವಿಭಿಂದ್ಯಾಧೃದಯೇ ಸನೋ ಗುರುಃ. ಅಜ್ಞಾನಿಗಳಾದಂತಹ ಜನ, ಅಯಂ ಜನಃ ನಿಜ ಕರ್ಮ ಬಂಧನಃ ಅಂದ್ರೆ ತಮ್ಮ ಕರ್ಮಗಳ ಬಂಧನದಲ್ಲಿ ತಾವು ಸಿಕ್ಕಾಕೊಂಡು ಸುಖ ಬೇಕು ಅಂತ ಸುಖೇಚ್ಛೆಯ ಕರ್ಮ ಸಮೀಹತೆ. ಎಂತ ಕರ್ಮ? ಅಸುಖಂ ಕರ್ಮ ಸಮೀಹತೆ. ಸುಖ ಬೇಕು ಅಂತ ಯಾವ ರೀತಿ ಕರ್ಮ ಮಾಡಬೇಕು ಅಂತ ಗೊತ್ತಾಗದೆ ಆ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಂಡು ದುಃಖಕರವಾದ ಕರ್ಮವನ್ನೇ ಮಾಡ್ತಾರೆ. ಮತ್ತು ಸುಖ ಬೇಕಾಗುವ ಕರ್ಮವನ್ನ ಮಾಡೋದೇ ಇಲ್ಲ ಅಜ್ಞಾನಿಗಳು. ಯಾವ ಕರ್ಮವನ್ನ ಮಾಡೋದ್ರಿಂದ ಸುಖ ಆಗ್ತದೆ ಅಂತನ್ನೋದನ್ನ ತಿಳ್ಕೊಳ್ಳದೆ ಈ ಕರ್ಮ ಬಂಧನದಿಂದ ಬಿಡುಗಡೆಯನ್ನ ಪಡಿಲಿಕ್ಕೆ ಮತ್ತು ಸುಖವನ್ನ ಪಡಿಬೇಕು ಅಂತ ಹೇಳಿ ಆಸೆಯಿಂದ ದುಃಖಕ್ಕೆ ಬೇಕಾಗುವ ಕರ್ಮಗಳನ್ನೇ ಮಾಡ್ತಾ ಹೋಗ್ತಾರೆ ಅಜ್ಞಾನಿಗಳು. ಆದರೆ ಜ್ಞಾನಿಗಳು ಹಾಗಲ್ಲ. ಜ್ಞಾನಿಗಳು ನಿನ್ನನ್ನು ಸೇವೆ ಮಾಡಿ ಆ ಸೇವೆಯಿಂದ
ದುಷ್ಕರ್ಮವನ್ನ ಮಾಡುವ ಬುದ್ಧಿಯನ್ನ ಕಳ್ಕೊಳ್ತಾರೆ. ಅಸನ್ಮತಿಂ ವಿಧುನೋತಿ, ಅವರಿಗೆ ಈ ಕೆಟ್ಟ ಕರ್ಮವನ್ನ ಮಾಡುವ ಬುದ್ಧಿ ಏನಿದೆ ಅದನ್ನ ನೀನು ಪರಿಹಾರ ಮಾಡ್ತಿದ್ದಿ ನಿನ್ನ ಸೇವೆಯನ್ನ ಮಾಡುವಂತಹ ಜ್ಞಾನಿಗಳಿಗೆ. ಆದ್ರೆ ಅಜ್ಞಾನಿಗಳು ಸುಖ ಬೇಕು ಸುಖ ಬೇಕು ಅಂತ ಮತ್ತು ಮತ್ತು ದುಃಖಕ್ಕೆ ಬೇಕಾಗುವ ಕರ್ಮವನ್ನೇ ಮಾಡ್ತಾರೆ. ಅಸುಖಂ ಕರ್ಮ, ದುಃಖಕ್ಕೆ ಬೇಕಾಗುವ ದುಃಖಕರವಾದ ಕರ್ಮವನ್ನೇ ಮಾಡ್ತಾರೆ. ಆದರೆ ಜ್ಞಾನಿಗಳು ಮಾತ್ರ ನಿನ್ನ ಸೇವೆಯನ್ನ ಮಾಡಿ ಆ ಸೇವೆಯಿಂದ ದುಷ್ಕರ್ಮ ಮಾಡುವ ಬುದ್ಧಿಯನ್ನ ಕಳ್ಕೊಳ್ತಾರೆ. ಆದ್ರಿಂದ ನಮ್ಮ ಹೃದಯದಲ್ಲಿ ಏನೊಂದು ಕರ್ಮ ಬಂಧನ ಇದೆ, ಆ ಬಂಧನವನ್ನ ಗುರುವಾದಂತಹ ನೀನೇ ಪರಿಹಾರ ಮಾಡಬೇಕು ಅಂತ ಹೇಳಿ ಆಮೇಲೆ ಯತ್ ಸೇವಯಾಗ್ನೇರಿವ ರುದ್ರರೋದನಂ ಪುಮಾನ್ ವಿಜಹ್ಯಾನ್ ಮಲಮಾತ್ಮನಸ್ತಮಃ, ಅಗ್ನೇರಿವ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಬಂಗಾರ ಹೇಗೆ ಅಗ್ನಿಯ ಸಂಪರ್ಕದಿಂದ ತನ್ನಲ್ಲಿರುವ ಕೊಳೆಯನ್ನೆಲ್ಲ ಕಳ್ಕೊಳ್ತದೋ, ತನ್ನ ಸ್ವಾಭಾವಿಕವಾದ ವರ್ಣವನ್ನ ಪಡ್ಕೊಳ್ತದೋ, ಹಾಗೆ ಆ ಸಜ್ಜನರು ಮುಮುಕ್ಷುಗಳು ಯತ್ ಸೇವೆಯ ಅಂದ್ರೆ ಯಾವ ಭಗವಂತನ ಸೇವೆಯಿಂದಲೇನೆ ತಮ್ಮ ಮನಸ್ಸಿನಲ್ಲಿರುವಂತಹ ರಾಗದ್ವೇಷಾದಿ ಮಲವನ್ನ ಕಳ್ಕೊಂಡು ತಮ್ಮ ನಿಜವಾದ ಸ್ವರೂಪಾನಂದವನ್ನು ಪಡಿತಾರೋ ಅಂತಹ ಭಗವಂತ ನೀನು. ಹಾಗಾಗಿ ನಮ್ಮಲ್ಲಿರುವ ಆ ಕರ್ಮ ಬಂಧನವನ್ನ ಸರ್ವೋತ್ತಮನಾದ ಗುರುವಿಗೂ ಗುರುವಾದ ಬ್ರಹ್ಮಾದಿ ದೇವತೆಗಳಿಗೆ, ಜಗದ್ಗುರುಗಳಾದ ಬ್ರಹ್ಮಾದಿ ದೇವತೆಗಳಿಗೂ ಗುರುವಾದಂತಹ ನೀನು ನಮ್ಮ ಆ ಕರ್ಮ ಬಂಧನವನ್ನ ಪರಿಹಾರ ಮಾಡು ಅಂತ. ಹೀಗೆ ಈ ಎರಡು ಶ್ಲೋಕಗಳು ಕೂಡ ಕರ್ಮ ಬಂಧನವನ್ನ ಪರಿಹಾರ ಮಾಡು ಅಂತ ಕೇಳ್ಕೊಳ್ತಕ್ಕಂತಹ ಶ್ಲೋಕ. ಯತ್ ಸೇವೆಯ ಅಗ್ನೇಹೇ ಇವ ರುದ್ರರೋದನಂ ಅಂತಿದೆ ಇಲ್ಲಿ. ರುದ್ರರೋದನ ಅಂತಂದ್ರೆ ಬೇರೆ ಏನೋ ರೋದನ ಅಂತ ತಿಳ್ಕೊಳ್ಬೇಡಿ. ರುದ್ರರೋದನ ಅಂದ್ರೆ ಬಂಗಾರ ಅಂತ ಅಷ್ಟೇ ಅರ್ಥ. ಬಂಗಾರಕ್ಕೆ ರುದ್ರರೋದನ ಅಂತ ಹೆಸರು. ಜಾತರೋಪಂ ಶ್ರೀಮುಕುಟಂ ಹಿರಣ್ಯಂ ರುದ್ರರೋದನಂ ಅಂತ ಕೋಶ. ಹಾಗಾಗಿ ರುದ್ರರೋದನಂ ಅಂದ್ರೆ ಬಂಗಾರ, ಅಗ್ನೇಹೇ ಇವ ಅಗ್ನಿಯಿಂದ ಹೇಗೆ ಹಾಗೆ ಅಂತ. ಬಂಗಾರ ಹೇಗೆ ಅಗ್ನಿಯಿಂದ ತನ್ನ ನಿಜವಾದ ಸ್ವರೂಪವನ್ನು ಪಡ್ಕೊಳ್ತದೋ, ತನ್ನ ಮಲವನ್ನೆಲ್ಲ ಪರಿಹಾರ ಮಾಡಿಕೊಂಡು, ಹಾಗೆ ಯತ್ ಸೇವೆಯ ಯಾವ ಭಗವಂತನ ಸೇವೆಯಿಂದ ಸಜ್ಜನರು ವಿಜಹ್ಯಾತ್ ಆತ್ಮನಃ ತಮಃ ಮಲಂ ವಿಜಹ್ಯಾತ್. ತಮಃ ಅಂತಂದ್ರೆ ತಮಸ್ಸಿನಿಂದ ಬಂದದ್ದು, ತಮಸ್ಸಿನಿಂದ ಉಂಟಾಗ್ತಕ್ಕಂಥದ್ದು ರಾಗ ದ್ವೇಷ ಮೊದಲಾದಂತಹ ಮನಸ್ಸಿನ ಮಲ. ಆ ಮಲವನ್ನು ಪರಿಹಾರ ಮಾಡಿಕೊಳ್ತಾರೆ. ಅಂತಹ ಪರಿಹಾರ ಮಾಡಿಕೊಂಡು ತನ್ನ ಸ್ವರೂಪವನ್ನ ಪಡಿತಾರಲ್ಲ, ಸ್ವರೂಪಾನಂದವನ್ನ, ಅಂತಹ ಭಗವಂತ ನೀನು. ನಿನ್ನ ಸೇವೆಯನ್ನ ಮಾಡಿಯೇ ಎಲ್ಲ ಜ್ಞಾನಿಗಳು ಆ ದುಷ್ಕರ್ಮವನ್ನ ಮಾಡುವ ಬುದ್ಧಿಯನ್ನ ಪರಿಹಾರ ಮಾಡಿಕೊಳ್ತಾರೆ. ಉತ್ತಮವಾದ ಕರ್ಮವನ್ನ ಮಾಡಿ ಆ ರೋಗಗಳನ್ನ, ಯಾವ ರೋಗ? ಮನಸ್ಸಿನ ರೋಗ, ರಾಗ ದ್ವೇಷ ಮೊದಲಾದಂತಹ ಮನಸ್ಸಿನ ರೋಗ, ಅದು ಮನಸ್ಸಿನ ಕೊಳೆ, ಅದನ್ನು ಪರಿಹಾರ ಮಾಡ್ಕೊಳ್ತಾರೆ. ಮಾಡಿಕೊಂಡು ಸ್ವರೂಪವನ್ನು ಪಡಿತಾರಲ್ಲ, ಅಂತಹ ಗುರು ನೀನು ನಮ್ಮ ಕರ್ಮಬಂಧನವನ್ನ ಕಳೀಲಿ ಅಂತ. ಜನೋ ಬುಧೋಯಂ ನಿಜ ಕರ್ಮ ಬಂಧನ ಸುಖೇಚ್ಛಯ ಕರ್ಮ ಸಮೀಹತೆ ಸುಖಂ ಯತ್ಸೇವಯಾ ತಾಂ ವಿಧುನೋತ್ಯ ಸನ್ಮತಿಂ ಗ್ರಂಥಿಂ ವಿಭಿದ್ಯಾದ್ಹೃದಯೇ ಸನೋ ಗುರುಃ ಯತ್ಸೇವಯಾಗ್ನೇರಿವ ರುದ್ರರೋದನಂ ಪುಮಾನ್ ವಿಜಹ್ಯಾನ್ಮಲಮಾತ್ಮನಸ್ತಮಃ ಭಜೇತ ವರ್ಣಂ ನಿಜಮೇಶ ಸೋವ್ಯಯೋ ಭೂಯಾತ್ ಸ ಏಷ ಪರಮೋ ಗುರೋರ್ಗುರುಃ. ಇಷ್ಟಾದ ಮೇಲೆ ಪುನಃ ಮತ್ತೆ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಸತ್ಯವ್ರತ ಮಹಾರಾಜ. ನಯತ್ ಪ್ರಸಾದಾಯುತ ಭಾಗಲೇಶಂ
ಅನ್ಯೇ ಚ ದೇವಾ ಗುರವೋ ಜನಾ ಸ್ವಯಂ ಕರ್ತುಂ ಸಮೇತಾ ಪ್ರಭವಂತಿ ಪುಂಸಃ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಲೋಕದಲ್ಲಿ ಬೇಕಾದಷ್ಟು ಜನ ನಮಗೆ ಅನುಗ್ರಹ ಮಾಡತಕ್ಕಂಥವರಿದ್ದಾರೆ. ದೇವತೆಗಳಿದ್ದಾರೆ, ಗುರುಗಳಿದ್ದಾರೆ, ಹೀಗೆ ಬಹಳಷ್ಟು ಜನ ನಮಗೆ ಅನುಗ್ರಹವನ್ನು ಮಾಡುವಂತಹ ವ್ಯಕ್ತಿಗಳು ಸಿಗ್ತಾರೆ. ಆದರೆ ನೀನು ಮಾಡುವ ಅನುಗ್ರಹ ಏನಿದೆ ಅಲ್ಲ, ಆ ಅನುಗ್ರಹಕ್ಕೂ ಅವರು ಮಾಡುವ ಅನುಗ್ರಹಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಬೇರೆ ದೇವತೆಗಳು, ಗುರುಗಳು ಮತ್ತು ಉಳಿದ ಜನ ಬೇಕಾದಷ್ಟಿದ್ದಾರೆ. ಆ ಎಲ್ಲರೂ ಸೇರಿ ಮಾಡುವ ಅನುಗ್ರಹ, ಇಷ್ಟಾರ್ಥಗಳನ್ನ ಅವರೇನು ನಮಗೆ ತಂದು ಕೊಡ್ತಾರೆ, ಅದು ನೀನು ಸ್ವತಂತ್ರವಾಗಿ ಅನುಗ್ರಹಿಸುವ ಇಷ್ಟಾರ್ಥಗಳಲ್ಲಿ ಅದು ಅಯುತ ಭಾಗಲೇಶಂ, ಅದು ಕೂಡ ಅಲ್ಲ. ಅಯುತ ಭಾಗಲೇಶ ಅಂತಂದ್ರೆ 10,000 ಭಾಗದ ಒಂದು ಲೇಶವೂ ಅಲ್ಲ. ನೀನು ಮಾಡುವ ಅನುಗ್ರಹ ಏನಿದೆ, ನಿನ್ನ ಒಂದು ಅನುಗ್ರಹದಿಂದ ನಾವೇನು ಇಷ್ಟಾರ್ಥಗಳನ್ನ ಪಡ್ಕೊಳ್ತೇವೆ, ಅದರಲ್ಲಿ 10,000 ಭಾಗ ಮಾಡಿ ಅದರಲ್ಲಿ ಒಂದು ಭಾಗದಲ್ಲಿ ಒಂದು ಲವಲೇಶ ಏನಿದೆ ಅಷ್ಟಕ್ಕೂ ಅದು ಸಮಾನ ಅಲ್ಲ. ಅಷ್ಟನ್ನ ಅನುಗ್ರಹ ಮಾಡಲಿಕ್ಕೂ ಅವರಿಗೆ ಸಾಮರ್ಥ್ಯ ಇಲ್ಲ. ಅಂತಹ ಸರ್ವೋತ್ತಮ ನೀನು ಅಂತ, ಎಲ್ಲರಿಗಿಂತ ಭಗವಂತ ಉತ್ತಮ ಅನ್ನೋದನ್ನ ಈ ರೀತಿಯಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ರಾಜ. ಅಂದ್ರೆ ಉಳಿದವರು ಅನುಗ್ರಹ ಮಾಡ್ತಾರೆ, ಎಲ್ಲರೂ ಅನುಗ್ರಾಹಕರೇ ನಮಗೆ. ದೇವತೆಗಳು, ಗುರುಗಳು, ಪಿತೃಗಳು, ಸಜ್ಜನರು, ಜ್ಞಾನಿಗಳು, ಹೀಗೆ ಬೇಕಾದಷ್ಟು ಜನ ಲೋಕದಲ್ಲಿ ಇದ್ದಾರೆ. ಅವರೆಲ್ಲರನ್ನೂ ತಗೊಂಡಿದ್ದಾರೆ. ದೇವಾಹ ಗುರವಃ ಜನಾಹ ಅಂತ. ಜನಾಹ ಅಂತನ್ನೋದ್ರಿಂದ ಬೇರೆ ಎಲ್ಲ ಉಪದೇಶಕರಾದಂತಹ ಗುರುಗಳು ಇರಬಹುದು, ಜ್ಞಾನಿಗಳಿರಬಹುದು, ಸಜ್ಜನರಿರಬಹುದು, ಎಲ್ಲರೂ ಇದ್ದಾರೆ, ಅನುಗ್ರಹ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಅವರ ಅನುಗ್ರಹದಿಂದ ಸಿಗುವಂತಹ ಇಷ್ಟಾರ್ಥ ಸಿದ್ಧಿ ಏನಿದೆ, ಅದು ನಿನ್ನ ಅನುಗ್ರಹದಿಂದ ಸಿಗುವ ಇಷ್ಟಾರ್ಥ ಸಿದ್ಧಿಗೆ ಹೋಲಿಸಿದರೆ ಅಯುತ ಭಾಗಲೇಶಂ. 10,000 ಅಯುತ ಅಂದ್ರೆ 10,000, 10,000 ಒಂದು ಭಾಗದ ಒಂದು ಲೇಶವೂ ಅಲ್ಲ. ಅಷ್ಟನ್ನೂ ಅವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಗೆ ಅನುಗ್ರಹ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಅಂತಹ ಕರ್ತುಂ ನ ಸಮೇತ ಪ್ರಭವಂತಿ ಪುಂಸಃ ತಂ ಈಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಅಂತಹ ಸರ್ವೋತ್ತಮನಾದ, ಎಲ್ಲರಿಗೂ ಸ್ವಾಮಿಯಾದ ಅವರು ಕೂಡ ನಿನ್ನ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ ಅನುಗ್ರಹವನ್ನಷ್ಟೇ. ಅಂಥದ್ದು ನಿನ್ನ ಅನುಗ್ರಹ, ಅಷ್ಟು ದೊಡ್ಡ ಅನುಗ್ರಹ ನಿಂದು. ಅಂತಹ ಅನುಗ್ರಹವನ್ನು ಮಾಡುವ ಸಾಮರ್ಥ್ಯ ಇರುವ ನೀನು ಈಗ ಶರಣಾಗತರಾಗಿ ಬಂದಂತಹ ನಮ್ಮನ್ನ ರಕ್ಷಣೆ ಮಾಡು. ತ್ವಾಂ ಶರಣಂ ಪ್ರಪದ್ಯೆ, ಈಶ್ವರಂ ತ್ವಾಂ, ಸರ್ವೋತ್ತಮನಾದ ಒಡೆಯನಾದ ನಿನ್ನನ್ನು ನಾನು ಶರಣಾಗತನಾಗ್ತೇನೆ ಅಂತ ಭಗವಂತನ ಸರ್ವೋತ್ತಮತ್ವವನ್ನ ಈ ರೀತಿ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ ರಾಜ. ನ ಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರವೋ ಜನಾ ಸ್ವಯಂ ಕರ್ತುಂ ಸಮೇತಾ ಪ್ರಭವಂತಿ ಪುಂಸಸ್ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಸಚಕ್ಷುರಂಧಸ್ಯ ಯಥಾಗ್ರಣೀಕೃತಃ ತಥಾ ಜನಸ್ಯಾ ವಿದುಷೋ ಬುಧೋ ಗುರುಃ ತ್ವಮರ್ಥದೃಕ್ ಸರ್ವದೃಶಾಂ ಸಮೀಕ್ಷಣೋ ವೃತೋ ಗುರುರ್ನಃ ಸುಗತಿಂ ಬುಭುತ್ಸತಾಂ. ದೃಷ್ಟಾಂತಪೂರ್ವಕವಾಗಿ ನಮಗೆ
ತಿಳಿಸಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸತ್ಯವ್ರತ ಮಹಾರಾಜ. ಸಚಕ್ಷು ಅಂಧಸ್ಯ ಯಥಾಗ್ರಣೀ ಕೃತಃ ತಥಾ. ಕಣ್ಣು ಇಲ್ಲದೆ ಇರ್ತಕ್ಕಂಥವರಿಗೆ ಯಾರು ದಾರಿ ತೋರಿಸ್ಬೇಕು? ಕಣ್ಣಿರೋರೇ ದಾರಿ ತೋರಿಸ್ಬೇಕು. ಇಲ್ಲದೆ ಇದ್ರೆ ಹಿಂದೆ ಹೇಳಿದಂತೆ ಅಂಧೇನೇವ ನಿಯಮಾನ ಯಥಾಂಧಾಹ ಅಂತ ಆಗ್ತದೆ. ಕುರುಡನಿಗೆ ಮತ್ತೊಬ್ಬ ಕುರುಡನೇ ದಾರಿ ತೋರಿಸ್ಲಿಕ್ಕೆ ಹೋಗಿ ಹಳ್ಳದಲ್ಲಿ ತಾನು ಬಿದ್ದು ಉಳಿದ ಕುರುಡರನ್ನು ಕೂಡ ಬೀಳಿಸ್ತಾನೆ ಅವನು. ಹಾಗಾಗಿ ನಾವು ಕುರುಡರಾಗಿದ್ರೆ ಕಣ್ಣಿರೋರನ್ನೇ ಆಶ್ರಯಿಸಬೇಕು ನಮಗೆ ದಾರಿ ತೋರಿಸ್ಲಿಕ್ಕೆ. ಹಾಗಾಗಿ ಕಣ್ಣಿಲ್ದೇ ಇರೋವರಿಗೆ ಕಣ್ಣು ಇರುವಂತವರೇ ದಾರಿ ತೋರಿಸ್ಬೇಕು. ಹಾಗೆ ಅಜ್ಞಾನಿಗಳಿಗೆ ಜ್ಞಾನಿಯೇ ಗುರು ಆಗಬೇಕು. ಅಜ್ಞಾನಿಗಳು ತಮಗೆ ಜ್ಞಾನ ಇಲ್ಲ, ಜ್ಞಾನಕ್ಕೋಸ್ಕರ ಮತ್ತೊಬ್ಬ ಅಜ್ಞಾನಿಯನ್ನೇ ಅರಸ್ಕೊಂಡು ಹೋದ್ರೆ ಅವರು ನಮಗೆ ಮತ್ತು ಅಜ್ಞಾನವನ್ನೇ ಬೋಧನೆ ಮಾಡ್ತಾರೆ. ತಾವು ಕೆಸರಲ್ಲಿ ಬಿದ್ದಿರ್ತಾರೆ, ಮತ್ತೊಬ್ಬರನ್ನ ಅವರು ಕೆಸರಿಂದ ಮೇಲೆ ಎತ್ತಲಿಕ್ಕೆ ಹೇಗೆ ಸಾಧ್ಯ? ಮೇಲಿರೋರು ಕೆಸರಲ್ಲಿ ಬಿದ್ದವರನ್ನ ಮೇಲೆತ್ತಬಹುದು. ಅಜ್ಞಾನಿಗಳು ತಾವು ಕೆಸರಲ್ಲಿ ಬಿದ್ದಿರ್ತಾರೆ, ಅವರಿಗೂ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ, ನಾನು ಉಪದೇಶ ಮಾಡ್ತೇನೆ ಅಂತ ಸೋಗ ಹಾಕೊಂಡು ಬರ್ತಾರೆ ಗುರು ಅಂತ. ಅವ್ರಿಗೂ ಗೊತ್ತಿಲ್ಲ, ಆ ಅಜ್ಞಾನವನ್ನೇ ಮತ್ತೊಬ್ಬರಿಗೂ ಉಪದೇಶ ಮಾಡ್ತಾರೆ. ಹಾಗಾಗಬಾರದು. ಅಜ್ಞಾನಿಗೆ ಜ್ಞಾನಿಯೇ ಗುರು ಆಗಬೇಕು. ಆದ್ರಿಂದ ನಾವೆಲ್ಲ ಸದ್ಗತಿಯನ್ನ ತಿಳಿಬೇಕು ಅಂತ ಬಯಸ್ತಕ್ಕಂಥವರು, ಅಂತಹ ನಮಗೆ ಎಲ್ಲಾ ಇಂದ್ರಿಯಗಳಿಗೂ ಕೂಡ ಜ್ಞಾನ ಶಕ್ತಿಯನ್ನ ಕೊಡುವಂಥವನು, ಎಲ್ಲ ಭಕ್ತರಿಗೆ ಎಲ್ಲಾ ರೀತಿಯಾದ ಜ್ಞಾನಗಳನ್ನ ಅನುಗ್ರಹ ಮಾಡತಕ್ಕಂಥವನು ನೀನೇ ಗುರು ಅಂತ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾಕೆ? ನಿನ್ನಲ್ಲಿ ಸ್ವಲ್ಪವೂ ಅಜ್ಞಾನ ಇಲ್ಲ. ನೀನು ಸರ್ವೋತ್ತಮ, ನೀನು ಸರ್ವಜ್ಞ, ಗುರುವಿಗೂ ಗುರು ಆಗಿದ್ದಿ, ಎಲ್ಲರಿಗೂ ಎಲ್ಲ ಇಂದ್ರಿಯಗಳಿಗೂ ಜ್ಞಾನ ಶಕ್ತಿ ಬಲ ಐಶ್ವರ್ಯ ಮೊದಲಾದವುಗಳನ್ನು ಕೊಡ್ತಕ್ಕಂತಹ ಸ್ವಾಮಿ ನೀನು, ಸಮರ್ಥ, ಸರ್ವೋತ್ತಮ. ಆದ್ರಿಂದ ನಿನ್ನನ್ನೇ ನಾವು ಗುರು ಅಂತ ಸ್ವೀಕಾರ ಮಾಡ್ತೇವೆ. ನೀನೇ ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡಿ ನಮಗೆ ಜ್ಞಾನ ಮಾರ್ಗವನ್ನ ತೋರಿಸ್ಬೇಕು ಅಂತ ಹೀಗೆ ದೃಷ್ಟಾಂತ ಪೂರ್ವಕವಾಗಿ ನಾವು ಭಗವಂತನನ್ನೇ ಆಶ್ರಯಿಸಬೇಕು, ಬೇರೆ ಯಾರನ್ನು ಕೂಡ ಆಶ್ರಯಿಸಬಾರದು ಅನ್ನೋದನ್ನ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಹಾಡಿದರೆಯನ್ನ ಒಡೆಯನ ಹಾಡುವೆ, ಬೇಡಿದರೆಯನ್ನ ಒಡೆಯನ ಬೇಡುವೆ ಅಂತ ಪುರಂದರದಾಸರು ಇದನ್ನೇ ಹೇಳಿದ್ದು. ಯಾರ್ಯಾರನ್ನೋ ಗುರು ಅಂತ ಆಶ್ರಯಿಸಬಾರದು. ಕಣ್ಣಿಲ್ಲದೆ ಇರೋರಿಗೆ ಕಣ್ಣಿರೋನೇ ಹೇಗೆ ದಾರಿ ತೋರಿಸ್ಬೇಕೋ ಹಾಗೆ ಅಜ್ಞಾನಿಗಳಿಗೆ ಜ್ಞಾನಿಗಳೇ ಗುರು ಆಗಬೇಕು. ಹಾಗಾಗಿ ನಿನ್ನನ್ನೇ ನಾವು ಆಶ್ರಯಿಸ್ತೇವೆ. ಸಚಕ್ಷುರಂಧಸ್ಯ ಯಥಾಗ್ರಣೀಕೃತಃ ತಥಾ ಜನಸ್ಯ ವಿದುಷೋ ಬುಧೋ ಗುರುಃ ತ್ವಮರ್ಥದೃಕ್ ಸರ್ವದೃಶಾಂ ಸಮೀಕ್ಷಣೋ ವೃತೋ ಗುರುರ್ನ ಸುಗತಿಂ ಬುಭುತ್ಸತಾಂ. ವಿವಿತ್ಸತಾಂ ಅಂತ ಕೂಡ ಪಾಠ ಇದೆ. ಅಚಕ್ಷುರಂಧಸ್ಯ ಯಥಾಗ್ರಣೀಹಿ ಅಂತ ಒಂದು ಪಾಠನೂ ಇದೆ. ಸಚಕ್ಷುರಂಧಸ್ಯ ಯಥಾಗ್ರಣೀಹಿ ಅಂತ ಕೂಡ ಪಾಠ ಇದೆ. ಎರಡನ್ನು ಇಟ್ಟುಕೊಳ್ಳಬಹುದು. ಜನೋ ಜನಸ್ಯಾದಿಶತೆ ಅಸತೀಂ ಗತಿಂ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ತ್ವಮವ್ಯಯಂ ಜ್ಞಾನಮಮೋಘಮಂಜಸಾ ಪ್ರಪದ್ಯತೆ ಯೇನ ಜನೋ ನಿಜಂ ಪದಂ. ಹಿಂದೆ ಹೇಳಿದ್ದನ್ನೇ ಮತ್ತೆ ಸ್ವಲ್ಪ ಇನ್ನೂ ಸ್ಪಷ್ಟಪಡಿಸ್ತಾ ಹೇಳ್ತಾ ಇದ್ದಾನೆ. ಅಜ್ಞಾನಿಗಳು ಜ್ಞಾನ ಬೇಕು ಅಂತ ಯಾರ ಹತ್ರ ಹೋಗ್ತಾರೆ?
ಮತ್ತು ಅಜ್ಞಾನಿಗಳ ಹತ್ರನೇ ಹೋಗ್ತಾರೆ. ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ ಅಜ್ಞಾನಿಗಳು? ತಮಗೂ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿಲ್ಲ ಅಂತನೂ ಹೇಳೋದಿಲ್ಲ. ಅವರು ಜ್ಞಾನವನ್ನ ಅರಸ್ಕೊಂಡು ಬಂದವರಿಗೆ ಮತ್ತು ಅರ್ಥ ಕಾಮ ಮೊದಲಾದ ಕೆಟ್ಟ ಉಪದೇಶಗಳನ್ನೇ ಮಾಡ್ತಾರೆ. ಒಳ್ಳೆ ಉಪದೇಶ ಮಾಡಲಿಕ್ಕೆ ಅವರಿಗೆ ಬರೋದಿಲ್ಲ. ಯಾಕೆ? ಅವರಿಗೆ ಗೊತ್ತಿಲ್ಲ, ಅವರು ಅಜ್ಞಾನಿಗಳೇ. ಹಾಗಾಗಿ ಪಾಪ ಇವನು ಸಂಸಾರವನ್ನ ದಾಟಬೇಕು, ಮೋಕ್ಷವನ್ನ ಪಡೆಯಬೇಕು ಅಂತ ಗುರುಗಳನ್ನ ಅರಸ್ಕೊಂಡು ಹೋಗಿ ಅಂತಹ ಅಜ್ಞಾನಿಗಳ ಹತ್ರ ಮತ್ತು ಆ ಸಂಸಾರಕ್ಕೆ ಬೇಕಾಗುವ ಕಾಮಾದಿಗಳ ಬಗ್ಗೆನೇ ಉಪದೇಶವನ್ನ ಪಡ್ಕೊಳ್ತಾನೆ. ಅದನ್ನು ಬೇಕಾದ್ರೆ ಇದನ್ನು ಮಾಡ್ರಿ, ಇಂಥದ್ದು ಬೇಕಾದ್ರೆ ಅದನ್ನು ಮಾಡ್ರಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಉಪದೇಶ ಮಾಡಿ ಕಳಿಸ್ತಾರೆ. ಮತ್ತು ಅವನು ಇದೀ ಸಂಸಾರದಲ್ಲೇ ಸುತ್ತಾಡ್ತಾನೆ, ಸಂಸಾರವನ್ನೇ ಪಡಿತಾನೆ. ಅಥವಾ ಇನ್ನೂ ಕೆಟ್ಟವರ ಹತ್ರ ಹೋದ್ರೆ ಅದಕ್ಕೆ ಕೆಟ್ಟದ್ದನ್ನೇ ಉಪದೇಶ ಮಾಡಿ ಕೊನೆಗೆ ಅಂಧಂತಮಸ್ಸಿಗೂ ಕಳಿಸುವಂತಹ ಗುರುಗಳು ಇದ್ದಾರೆ ಜಗತ್ತಿನಲ್ಲಿ. ದುರತ್ಯಯಂ ತಮಃ ಅಂದಿದ್ದಾರೆ. ತಮಸ್ಸಿಗೆ ಕಳಿಸುವಂತ ಗುರುಗಳು ಇದ್ದಾರೆ. ಗುರು ಅಂತ ಹೇಳಿ ವೇಷ ಹಾಕ್ಕೊಂಡು ಭಗವಂತನ ದ್ವೇಷವನ್ನೇ ನಮ್ಮಲ್ಲಿ ಹುಟ್ಟು ಹಾಕಿ ಕೊನೆಗೆ ಅಂಧಂತಮಸ್ಸಿಗೆ ತಾವು ಹೋಗಿ ನಮ್ಮನ್ನು ಅಂಧಂತಮಸ್ಸಿಗೆ ಕಳಿಸುವಂತಹ ವ್ಯಕ್ತಿಗಳ ಗುರುಗಳು ಅಂತ ಕರೆಸ್ಕೊಂಡಿದ್ದಾರೆ ಜಗತ್ತಿನಲ್ಲಿ. ಆದರೆ ನೀನು ನಮಗ್ ಹಾಗಲ್ಲ. ನಮಗೆ ಒಳ್ಳೆ ಅಮೋಘವಾದ ನಿತ್ಯವಾದ ಜ್ಞಾನವನ್ನೇ ಉಪದೇಶ ಮಾಡ್ತಿದ್ದೀನಿ ನೀನು. ತ್ವಂ ಅವ್ಯಯಂ ಜ್ಞಾನಂ ಅಮೋಘಂ ಅಂಜಸಾ ಅಂದಿದ್ದಾರೆ. ಅಮೋಘಂ ಜ್ಞಾನಂ, ಅವ್ಯಯಂ ಜ್ಞಾನಂ, ಅಮೋಘಂ ಜ್ಞಾನಂ. ನೀನು ಕೊಡುವ ಜ್ಞಾನ ಅದು ಅಮೋಘ, ಅದು ವ್ಯರ್ಥ ಆಗೋದಿಲ್ಲ, ಅದಕ್ಕೆ ನಾಶ ಇಲ್ಲ. ಅಂತಹ ಉತ್ತಮವಾದ ಉಪದೇಶವನ್ನೇ ನಮಗೆ ನೀನು ಕೊಡ್ತಿದ್ದಿ. ನಿನ್ನಿಂದ ಉಪದೇಶವನ್ನ ಪಡೆದವರು ಖಂಡಿತವಾಗಿಯೂ ಕೂಡ ಈ ಸಂಸಾರವನ್ನ ದಾಟಿ ಆ ಸ್ವರೂಪಾನಂದವನ್ನ ಪಡೀತಾರೆ. ನಿಜಂ ಪದಂ, ತಮ್ಮ ನಿಜವಾದ ಸ್ವರೂಪ, ನಿಜವಾದ ಆನಂದ, ಆ ಮೋಕ್ಷ ಸ್ವರೂಪಾನಂದ ಏನಿದೆ ಅದನ್ನ ಖಂಡಿತವಾಗಿಯೂ ಪಡಿತಾರೆ. ಆದ್ರಿಂದ ನಿನ್ನನ್ನೇ ನಾವು ಗುರು ಅಂತ ಸ್ವೀಕಾರ ಮಾಡ್ತೇವೆ. ನಿನ್ನನ್ನ ಬಿಟ್ಟು ಬೇರೆ ಯಾರನ್ನೂ ನಾವು ಗುರು ಅಂತ ಅರಸ್ಕೊಂಡು ಹೋಗೋದಿಲ್ಲ. ನೀನೇ ನಮಗೆ ಉಪದೇಶ ಮಾಡಬೇಕು, ನಿನ್ನನ್ನೇ ಗುರು ಅಂತ ಸ್ವೀಕಾರ ಮಾಡ್ತೇವೆ ಅಂತ ಹಿಂದೆ ಗುರುರ್ನ ಸುಗತಿಂ ಬುಭುತ್ಸತಾಂ ಅಂತ ಏನ್ ಹೇಳಿದ್ರೆ ಅದರದ್ದೇ ವಿವರಣೆ ಇದು. ಯಾಕೆ ನಿನ್ನನ್ನೇ ಗುರು ಅಂತ ಸ್ವೀಕಾರ ಮಾಡ್ತೇವೆ ಅಂದ್ರೆ ನೀನು ಕೊಡುವ ಜ್ಞಾನ ಅದು ಅಮೋಘ, ಅದು ಅವ್ಯಯ. ಆದ್ರಿಂದ ನಾವು ನಿನ್ನನ್ನೇ ಅರಿಸ್ಕೊಂಡು ಬರ್ತೇವೆ ಜ್ಞಾನಕ್ಕೋಸ್ಕರ. ಉಳಿದವರೆಲ್ಲ ಜನಃ ಜನಸ್ಯ ಅಸತೀಂ ಗತಿಂ ಆದಿಶತೆ, ಕೆಟ್ಟ ಮಾರ್ಗವನ್ನೇ ತೋರಿಸ್ತಾರೆ ಉಳಿದವರೆಲ್ಲ. ಮತ್ತು ಅರ್ಥ ಕಾಮಾದಿಗಳ ಬಗ್ಗೆನೇ ಉಪದೇಶ ಮಾಡಿ ಮತ್ತು ಈ ಸಂಸಾರಕ್ಕೆ ಕಾರಣವಾದಂಥದ್ದನ್ನೇ ಬೋಧನೆ ಮಾಡ್ತಾರೆ. ಅವರು ಬೇಡ ನಮಗೆ. ಜಗತ್ತಿನಲ್ಲಿ ಅಂತಹ ಗುರುಗಳಿದ್ದಾರೆ, ಅವರು ಬೇಡ. ಅಂಧಂತಮ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ಅಂತ ವೇದದಲ್ಲಿ ಇದನ್ನೇ ಹೇಳಿದ್ದು. ಅದರದ್ದೇ ವಿವರಣೆ ಇದು. ಅವಿದ್ಯೆಯನ್ನು ಉಪದೇಶ ಮಾಡಿ ಮತ್ತು ಅಂಧಂತಮತ್ತಿಗೆ ಕಳಿಸುವಂತಹ ಗುರುಗಳು ಅಂತ ಕರೆಸ್ಕೊಂಡವರು ಬಹಳ ಜನ ಮೋಸ ಮಾಡ್ತಾರೆ. ಅವರೆಲ್ಲ ಗುರುಗಳಲ್ಲ, ಅವ್ರ್ಯಾರು ಬೇಡ ನಮಗೆ. ಅಮೋಘವಾದ ಜ್ಞಾನ, ನಿತ್ಯವಾದ ಜ್ಞಾನ ಕೊಡುವವನು ನೀನೊಬ್ಬನೇ. ಆದ್ರಿಂದ ನೀನೇ ನಮಗೆ ಗುರುವಾಗಬೇಕು ಅಂತ ಉತ್ತಮವಾದ ಜ್ಞಾನೋಪದೇಶವನ್ನ ಮಾಡಿದವನು ಭಗವಂತ ವೇದವ್ಯಾಸ ರೂಪದಿಂದ ನಮಗೆ ಈ ಭಾಗವತಾದಿ ಗ್ರಂಥಗಳನ್ನ ಕೊಟ್ಟು ಅಮೋಘವಾದ ಜ್ಞಾನ, ಅವ್ಯಯವಾದ ಜ್ಞಾನವನ್ನ ಕೊಟ್ಟಿದ್ದಾನೆ. ಅದನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ ಸತ್ಯವ್ರತ ಮಹಾರಾಜ. ಜನೋ ಜನಸ್ಯಾದಿಶತೆ ಅಸತಿಂ ಗತಿಂ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ತ್ವಮವ್ಯಯಂ ಜ್ಞಾನಮಮೋಘಮಂಜಸಾ ಪ್ರಪದ್ಯತೆ ಯೇನ ಜನೋ ನಿಜಂ ಪದಂ.
ಅಲ್ಲಿಗೆ 51 ಶ್ಲೋಕ ಆಯಿತು. ಇನ್ನು ಅವನ ಸ್ತೋತ್ರ ಮುಂದುವರಿತದೆ. ಅದನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ದ್ವಾಸ್ತಿ ಅಲ್ಲ, ನಾಳೆ ಇರೋದಿಲ್ಲ, ನಾಡಿದ್ದು. ಹರೇ ನಮಃ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.